ಪ್ರಜ್ವಲ್ಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಜ್ವಲ್ ಕುರಿತ ಎಕ್ಸ್ಕ್ಲೂಸಿವ್ ನ್ಯೂಸ್. ಶುಕ್ರವಾರ ಎಸ್ಐಟಿ ಮುಂದೆ ವಿಚಾರಣೆಗೆ ಬರಲ್ವಾ ಪ್ರಜ್ವಲ್? ಶುಕ್ರವಾರ ಬೆಂಗಳೂರಿಗೆ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಾ? ಎಸ್ಐಟಿ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಬೆಂಗಳೂರಿಗೆ ವಾಪಸ್ ಕುರಿತು ಸ್ಫೋಟಕ ಸುದ್ದಿ. ಈಗಾಗಲೇ ಪ್ರಜ್ವಲ್ ರೇವಣ್ಣ 1 ತಿಂಗಳ ಆದ ಮೇಲೆ ನಾನು ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಬರ್ತೀನಿ, 31ನೇ ತಾರೀಕು ಶುಕ್ರವಾರ ಎಸ್ಐಟಿ ಅಧಿಕಾರಿಗಳಿಗೆ ನಾನು ಹಾಜರಾಗ್ತೀನಿ, ತನಿಖೆಗೆ ನಾನು ಸಿದ್ಧ ಅಂತ ವಿಡಿಯೋ ಮಾಡಿ ಹರಿಬಿಟ್ಟಿದ್ರು. ಇದೀಗ ಈ ಕುರಿತಂತೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಜ್ವಲ್ ಕುರಿತ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದೆ. ಶುಕ್ರವಾರ ಎಸ್ಐಟಿ ಅಧಿಕಾರಿಗಳಿಗೆ ವಿಚಾರಣೆಗೆ ಪ್ರಜ್ವಲ್ ರೇವಣ್ಣ ಬರಲ್ವಾ? ಹಾಗಾದ್ರೆ ಶುಕ್ರವಾರ ಬೆಂಗಳೂರಿಗೆ ಎಷ್ಟೊತ್ತಿಗೆ ಬರ್ತಾರೆ? ಇವೆಲ್ಲದರ ಕುರಿತಂತೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಒಂದು ಸ್ಫೋಟಕ ಸುದ್ದಿ ಇದೆ. ಶುಕ್ರವಾರ ಮುಂಜಾನೆ 2:45ಕ್ಕೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬರ್ತಾರೆ. ಮುಂಜಾನೆ 2:45ಕ್ಕೆ ಏರ್ಪೋರ್ಟ್ಗೆ ಬರಲಿರೋ ಪ್ರಜ್ವಲ್ ಅಲ್ಲಿಂದ ನೇರವಾಗಿ ಜಡ್ಜ್ ನಿವಾಸಕ್ಕೆ ಹೋಗುವ ಸಾಧ್ಯತೆ. ಡೈರೆಕ್ಟ್ ಆಗಿ ನ್ಯಾಯಾಧೀಶರಿಗೆ ಶರಣಾಗ್ತಾರ ಪ್ರಜ್ವಲ್? ಬಂಧನದಿಂದ ತಪ್ಪಿಸಿಕೊಳ್ಳಲು ಪ್ರಜ್ವಲ್ ರೇವಣ್ಣ ಪ್ಲಾನ್ ಮಾಡ್ತಿದ್ದಾರಾ? ನ್ಯಾಯಾಧೀಶರ ಮನೆಗೆ ಹೋದ್ರೆ ಅರೆಸ್ಟ್ ಮಾಡುವಂತಿಲ್ಲ, ಹೀಗಾಗಿ ಏರ್ಪೋರ್ಟ್ ನಿಂದ ನೇರವಾಗಿ ಜಡ್ಜ್ ಮನೆಗೆ ಹೋಗ್ತಾರಾ? ಬೆಳಿಗ್ಗೆ 10 ಗಂಟೆಗೆ ಎಸ್ಐಟಿಗೆ ಬರ್ತೀನಿ ಎಂದಿರೋ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಪೊಲೀಸರ ದಾರಿ ತಪ್ಪಿಸಲು ಪ್ರಜ್ವಲ್ ರೇವಣ್ಣ ಪ್ಲಾನ್ ಮಾಡ್ತಿದ್ದಾರಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವಂತ ಕುರಿತಂತೆ ಎಕ್ಸ್ಕ್ಲೂಸಿವ್ ಸುದ್ದಿ ಸಿಗ್ತಾ ಇದೆ. ಶುಕ್ರವಾರ 10 ಗಂಟೆಗೆ ಎಸ್ಐಟಿ ಅಧಿಕಾರಿಗಳಿಗೆ ಸಿಗ್ತೀನಿ, ವಿಚಾರಣೆಗೆ ನಾನು ಹಾಜರಾಗ್ತೀನಿ ಅಂತ ವಿಡಿಯೋ ಮೂಲಕ ಹೇಳಿರುವಂತ ಪ್ರಜ್ವಲ್ ರೇವಣ್ಣ ಮುಂಜಾನೆ 2:45ಕ್ಕೆ ಶುಕ್ರವಾರ ಏರ್ಪೋರ್ಟ್ಗೆ ಬಂದಿಡುವಂತ ಸಾಧ್ಯತೆ ಇದೆ. ಇನ್ನು ಅಲ್ಲಿಂದ ನೇರವಾಗಿ ಜಡ್ಜ್ ನಿವಾಸಕ್ಕೆ ಹೋಗುವ ಸಾಧ್ಯತೆ ಇದೆ. ಡೈರೆಕ್ಟ್ ಆಗಿ ನ್ಯಾಯಾಧೀಶರಿಗೆ ಶರಣಾಗ್ತಾರ ಪ್ರಜ್ವಲ್ ರೇವಣ್ಣ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಏನು ಪ್ಲಾನ್ ಮಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ? ಬಂಧನದಿಂದ ತಪ್ಪಿಸಿಕೊಳ್ಳಲು ಪ್ರಜ್ವಲ್ ರೇವಣ್ಣ ಬೇರೆನೆ ಪ್ಲಾನ್ ಮಾಡ್ತಿದ್ದಾರಾ? ಯಾಕಂದ್ರೆ ನ್ಯಾಯಾಧೀಶರ ಮನೆಗೆ ಹೋದ್ರೆ ಅರೆಸ್ಟ್ ಮಾಡುವಂತಿಲ್ಲ, ಏನು ಕೋರ್ಟ್ ಆವರಣದಲ್ಲಿರ್ಬೋದು, ನ್ಯಾಯಾಧೀಶರ ಮನೆಗೆ ಹೋದ್ರೆ ಅರೆಸ್ಟ್ ಮಾಡುವಂತಿಲ್ಲ. ಹೀಗಾಗಿ ಏರ್ಪೋರ್ಟ್ ನಿಂದ ಡೈರೆಕ್ಟ್ ಆಗಿ ಜಡ್ಜ್ ಮನೆಗೆ ಹೋಗ್ತಾರ ಪ್ರಜ್ವಲ್ ರೇವಣ್ಣ. ಬೆಳಿಗ್ಗೆ 10 ಗಂಟೆಗೆ ಎಸ್ಐಟಿ ಅಧಿಕಾರಿಗಳಿಗೆ ವಿಚಾರಣೆಗೆ ಹಾಜರಾಗ್ತೀನಿ ಎಂದಿರುವಂತಹ ಪ್ರಜ್ವಲ್ ರೇವಣ್ಣ ಇದೀಗ ಎಸ್ಐಟಿ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸೋಕೆ ಬೇರೆನೆ ಪ್ಲಾನ್ ಮಾಡ್ತಿದ್ದಾರಾ? ಎಸ್ಐಟಿ ಪೊಲೀಸರ ದಾರಿ ತಪ್ಪಿಸಲು ಪ್ರಜ್ವಲ್ ರೇವಣ್ಣ ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ. ಮುಂಜಾನೆ 2:45ಕ್ಕೆ ಏರ್ಪೋರ್ಟ್ಗೆ ಬಂದಿಳಿತಾರೆ ಪ್ರಜ್ವಲ್ ರೇವಣ್ಣ. ಅಲ್ಲಿಂದ ನೇರವಾಗಿ ಜಡ್ಜ್ ನಿವಾಸಕ್ಕೆ ಹೋಗುವ ಸಾಧ್ಯತೆ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವಂತ ಸ್ಫೋಟಕ ಸುದ್ದಿ ಇದು.